ಸೊ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕದ ಗಲಾಟೆ ಜೋರಾಗ್ತಾ ಇದೆ. ಪೀಠದ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಸ್ವಾಮೀಜಿಗೆ ಲೆಕ್ಕಪತ್ರ ನೀಡಿ ಸಹಿ ಮಾಡಿಸ್ಕೊಳ್ತಾ ಇದ್ವಿ. ಮಠ ಆರಂಭದಿಂದ ಈವರೆಗೂ ಲೆಕ್ಕಪತ್ರ ಕೊಟ್ಟಿದ್ದೀವಿ. ಇಷ್ಟು ವರ್ಷ ಇಲ್ಲದ ಆರೋಪವನ್ನ ಈಗ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾಮೀಜಿ ಉಚ್ಚಾಟನೆ ಬಳಿಕ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಸ್ವಾಮೀಜಿಗಳು ಟ್ರಸ್ಟಿಗಳನ್ನ ಕೈಗೊಂಬೆ ಮಾಡಿಕೊಂಡಿದ್ದಾರೆ ಅಂತ ಇವರ ಗಂಭೀರ ಆರೋಪ. ಸೊ ಹಾಗಾಗಿ ಇವಾಗ ಪ್ರಧಾನ ಟ್ರಸ್ಟಿ ಅವರ ರಿಯಾಕ್ಷನ್. ಪಂಚಮಸಾಲಿ ಪೀಠದಲ್ಲಿ ಅವ್ಯವಹಾರ ಆಗಿದೆ, ಟ್ರಸ್ಟಿಗಳು ಕೂಡ ಸಾಕಷ್ಟು ಅವ್ಯವಹಾರ ಕೂಡ ಮಾಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಟ್ರಸ್ಟಿಗಳು ಕೂಡ ಲೆಕ್ಕ ಕೊಡುವಂತಹ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಪಂಚಮಸಾಲಿ ಪೀಠದ ಪ್ರಧಾನ ಧರ್ಮದರ್ಶಿ ಆದಂತಹ BC ಉಮಾಪತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇಲ್ಲಿ ಸರ್, ಇವತ್ತು ಲೆಕ್ಕ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಗಂಟೆಗೆ ಏನು ಅಂತ? ಇವಾಗ ಇವ್ರು ಏನಾಗಿದ್ರು, ಕೇವಲ 6 ವರ್ಷದ ಲೆಕ್ಕ ಕೇಳಿದ್ರು. ಆದರೆ 6 ವರ್ಷದ ಲೆಕ್ಕ ಬೇಡ, ನಾವು 2008ರಿಂದ 2026ವರೆಗೂ ಪ್ರತಿಯೊಂದು ಪೈ ಟು ಪೈ ಜಮಾ ಖರ್ಚು ಏನಿದೆ, ಏನು ಆಸ್ತಿ ಇದೆ, ಏನು ನಮ್ಮಲ್ಲಿ ವಸ್ತು ಇದೆ, ಏನು ಡಿಪಾಸಿಟ್ ಇದೆ, ಎಲ್ಲವೂ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ. ಎಲ್ಲ ಲೆಕ್ಕನೂ ಕೊಡ್ತೀವಿ. ಅದೇ ತರಾತುರಿಲಿ ಟ್ರಸ್ಟಿ ಅವರು ಲೆಕ್ಕ ಕೊಡ್ತಾ ಇದ್ದಾರೆ. ಇನ್ನು 3 ತಿಂಗಳ ಕಾಲಾವಕಾಶ ಪ್ರತಿಯೊಂದು ಹಳ್ಳಿಗೂ ಜಿಲ್ಲೆಗೂ ಹೋಗಿ ಒಂದು ಪಟ್ಟಿ ಕೊಡಬೇಕು, ಕಾಣಿಕೆ ಕೊಟ್ಟು. ಈಗ ಅದು ಅವ್ರ ಕೆಲಸ, ಅವ್ರ ಕೆಲಸ ಏನಿದೆಯಲ್ಲ, ಅವ್ರ ಕೆಲಸ ನಾವು ಮಾಡೋಕ್ಕಲ್ಲ. 3 ತಿಂಗಳಲ್ಲ, 1 ವರ್ಷ ತಗೊಳ್ಳಿ. ಅವ್ರು ಲೆಕ್ಕ ತಗೊಂಡು ಬಂದು ಯಾರು ಕೇಳಿದ್ರು ನಾವು ಕೊಡ್ತೀವಿ. ನಾವು ತರಾತುರಿ ಅಲ್ಲ. 2008ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಆ ವರ್ಷದಲ್ಲೇ ಏನು ಲೆಕ್ಕ ಕೊಡಲಿಲ್ಲಪ್ಪ ಅಂದರೆ 3 ತಿಂಗಳಾದ್ರೆ ನೋಟಿಸ್ ಕೊಡ್ತಾರೆ. ಆದರೆ ನಮ್ಮದು ಟ್ರಸ್ಟ್ 2008ರಿಂದ 2025ವರೆಗೂ ಅಸೆಸ್ಮೆಂಟ್ ಆಗಿ ಹೋಗಿದೆ. ಪ್ರತಿಯೊಂದು ಲೆಕ್ಕ ಅಪ್ ಟು ಡೇಟ್ ಇದೆ. ಇದೇ ಸ್ವಾಮಿಗಳು 8 ವರ್ಷ ಸಭೆಯಲ್ಲಿದ್ದಾಗ ಪ್ರತಿ ದಪ್ಪನೂ ಲೆಕ್ಕ ಪತ್ರ ಕೊಟ್ಟಾಗ ಅದಕ್ಕೆ ಒಪ್ಪಿಗೆಯಾಗಿ ಅವ್ರು ಸೈನ್ ಮಾಡಿದಾರಲ್ಲ, ಅವಾಗ ಯಾಕೆ ಕೇಳಲಿಲ್ಲ? ಇವಾಗ ಏನಾಗಿದೆಯಪ್ಪ ಅಂದರೆ ಅವ್ರನ್ನ ನಾವು ಸಮಾಜದಲ್ಲಿ ಅವ್ರನ್ನ ಪೀಠಕ್ಕೆ ಮಾಡ್ಬೇಕಾದ್ರೆ ಏನು ಪ್ರಮಾಣ ವಚನ ಮಾಡಿ ಏನು ಜವಾಬ್ದಾರಿ ತಗೊಂಡಿದ್ರು, ಆ ಜವಾಬ್ದಾರಿ ಯಾವುದು ಮಾಡಲಿಲ್ಲದಕ್ಕೋಸ್ಕರ ಟ್ರಸ್ಟ್ನವರು ಇದನ್ನು 4 ಬಾಡಿ ಬಗೆಹರಿಸ್ಬೇಕಂತ 1 ವರ್ಷದಿಂದನೂ ನಾವೆಲ್ಲ ಪ್ರಯತ್ನ ಮಾಡಿದರು. ಅದು ಬೀದಿ ರಂಪ ಮಾಡಿದ್ರು. ಅವರು ಬೀದಿ ರಂಪ ಮಾಡಿದರೆ ನಾವು ಅದು ತೆಗೆದುಹಾಕಿರೋದ್ರಿಂದ ಈಗ ಅದನ್ನು ಜನರಿಗೆ, ಪಾಪ ನಮ್ಮ ಏನು ಸಮಾಜ ಬಾಂಧವರು ಇಲ್ಲಿ ಏನು ಬಂದರು ಎಲ್ಲರೂ ಪಂಚಮಶಾಲಿಯರೇ, ಅವ್ರಿಗೆ ವಿಚಾರಗಳು ಗೊತ್ತಿಲ್ಲ ಏನಾಗುತ್ತೆ ಅಂತ ನಾವು ಅವ್ರಿಗೆ ಹೇಳಿಲ್ಲ. ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಮಾಜಿ ಶಾಸಕ ಅರುಣ್ ಕುರಂಬ ಪೂಜಾರಿ ನೇತೃತ್ವದಲ್ಲಿ ಸಾಕಷ್ಟು ಸ್ವಾಮೀಜಿಯವರ ಬೆಂಬಲಿಗರು ಕೂಡ ಒಂದು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಈಗ ಟ್ರಸ್ಟಿಯವರು ಕೂಡ ಬಂದು ಮಾಂತ ಸ್ವಾಮೀಜಿಯವರ ಪುತ್ಥಳಿಗೆ ಒಂದು ನಮನ ಸಲ್ಲಿಸುವಂತ ಸಂದರ್ಭದಲ್ಲಿ ಘೋಷಣೆ